नायकाय या कुन्देन्दु तुषारहारधबला या शुभ्रवस्त्रावृता या वीणा वरदण्डपण्डितकरा या श्वेतपद्मासना या ब्रह्माच्युतशङ्करतपैर्देवैः सदा पूजिता सा मां पातु सरस्वती भगवती निःशेषजाड्यापः लक्ष्मीर्यस्य परिग्रह कमलज भूसोनुर्गरत्मारतपौत्रश्चन्द्रविभूषणः सुरगरो शेषश्च शय्यापुनाः वनमन्दिरं सुरगना यस्या प्रभो सेवकाः सस्त्रैलोक्यकुटुम्बपालनपरा कुर्याद्धरेरमङ्गलम् रविशशिकुजसौम्य शुक्रबन्ध्योतिदिनकरसुतराहुः केतवक्षेत्रपालाः कमलजहरिरुद्रा पार्वती विघ्नराजा सकलमुनयते मङ्गलं मे दिशन्तु तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेङ्ग्रियुगं स्मरामि अनिष्टानि प्रणश्यन्ते दुरितानि भयानि च शान्तिरस्तु शुभं चास्तु ग्रहाः कुर्वन्तु मङ्गलम् शङ्करनारायणदेवस्य नूतन भवननिर्माणाङ्गत्वेन शिलान्यासकाल सुमुहूर्तमस्त्वते भवन्तो ब्रुवन्तु मुहूर्तो अस्तु गोविंदारि गोविंदा गंटे मामा
ನೀಡಲಿಕ್ಕೆ ಆಗಮಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಜಗದ್ಗುರು ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನಂ ಶ್ರೀಮದ್ ಎಡನೀರು ಮಠ ಅವರಿಗೆ ಸಾಷ್ಟಾಂಗ ಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕ್ಷೇತ್ರದ ತಂತ್ರಗಳಾದ ಎಲೆಕ್ಟ್ರಾನಿಕ್ ಗಣೇಶ ತಂತ್ರಗಳವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ನಡೀತಾ ಇರುವುದು ನಮಗೆ ಸಂತೋಷದ ವಿಷಯ. ಅಧ್ಯಕ್ಷರಾಗಿ ಬಹಳಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ವಸಂತ ಬೈಯವರು ಇದ್ದಾರೆ. ಅವರ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ, ಇದು ಹಿಡಿಸಿದ ಸಮಯಕ್ಕಿಂತ ಮೊದಲೇ ಇದು ಆಗ್ತದೆ ಅನ್ನೋಂಥ ವಿಶ್ವಾಸವಿದೆ. ಅದಕ್ಕೆ ದೇವರ ಅನುಗ್ರಹ ಕೂಡ ಇರಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು ಬಂದಂಥ ಎಲ್ಲ ಭಕ್ತಬಂಧುಗಳು ನೀಡಿದ್ದೀರ. ಎಲ್ಲರಿಗೂ ಆರಾಧನೆಗಳಾದ ಶ್ರೀಕೃಷ್ಣ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಒಂದು ಸ್ಥಳದಲ್ಲಿ ನೆಲೆಯಾದ ಶಂಕರನಾರಾಯಣ ದೇವರು ಅವರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಇದರ ಕೆಲಸಗಳನ್ನು ಮಾಡಲಿಕ್ಕಿರುವಂಥ ಶಕ್ತಿಯನ್ನು ದೇವರು ಕೊಡಲಿ. ಯಾಕಂದರೆ ಸೇವೆ ಅಂದರೆ ಎಲ್ಲ ರೀತಿಯಿಂದ ತನುಮನ ಧನ ಅಂತ ಹೇಳ್ತೇವೆ ನಾವು. ಶ್ರಮದಾನ ಇರ್ಬೋದು, ಅಥವಾ ಧನದ ರೂಪದಲ್ಲಿರ್ಬೋದು, ಅಥವಾ ಬೇರೆ ಬೇರೆ ರೂಪಗಳಲ್ಲಿರ್ಬೋದು. ಒಟ್ಟಿನಲ್ಲಿ ನಾವು ಮನಸ್ಸು ಮಾಡಬೇಕು, ದೇವರು ನಮಗೆ ಶಕ್ತಿ ಕೊಡಬೇಕು ಅಂತ ಒಂದು ಶಕ್ತಿಯನ್ನು ಕೂಡ ದೇವರು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸಿ ಮಾತಿನಿಂದ ನಿರ್ವಹಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ. ಭಾಗ್ಯವನ್ನು ದೇವರು ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಆದರೆ ಅದು ಮಾನವರಿಂದ ಎಷ್ಟು ಪ್ರಯತ್ನ ಪಟ್ಟು ಸಾಧ್ಯ, ದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರವಾಗಿ ಹಿರಿಯರು ಹೇಳುವಂಥದ್ದು ಷಡ್ಭಿ ಮಾನವ ಚಿತ್ತ ಇಷ್ಟ ಸಪ್ತಮೈ ದೈವ ಚಿತ್ತಮಂದು. 6 ಇಂದ್ರಿಯಗಳಿಗೆ ಒಳಪಟ್ಟಂಥ ಮನುಷ್ಯ ಎಷ್ಟೇ ಚಿಂತನೆ ಮಾಡಿ ಕಾರ್ಯದಲ್ಲಿ ಮುಂದುವರಿದರು ಅದು ಪೂರ್ಣತೆ ಬರಬೇಕು ಅಂತ ಆದರೆ 7ನೇದಾಗಿರುವಂಥ ದೇವರ ಅನುಗ್ರಹ ಎನ್ನುವಂಥದ್ದು ಬೇಕಂತೆ. ಅಂಥ ದೇವರ ಅನುಗ್ರಹ ಎನ್ನುವಂಥದ್ದು ನಿತ್ಯ ನಿರಂತರವಾಗಿ ನಮಗೆ ಹರಿದು ಬರ್ತಾ ಉಂಟು ಎನ್ನುವಂಥದ್ದು 20 ದಿವಸದ ಕೆಲಸವನ್ನು ನೋಡುವಳೆ ನಾವು ಗಟ್ಟಿಯಲ್ಲಿ ವಿಶ್ವಾಸವನ್ನು ಮಾಡಬಹುದು. ಅಂತ ದೇವರ ಅನುಗ್ರಹ ಕಾರುಣ್ಯವನ್ನು ಮನಸಾರೆ ನೆನೆಸುತ್ತಾ ಇನ್ನೊಂದು ವಿಚಾರ ನಾನು ಹೇಳಬೇಕು. ಕಾರಣ ಏನು ಅಂತ ಹೇಳಿದರೆ, ಕಳೆದ ಪ್ರಾರಂಭದಲ್ಲಿ ಈ ಕ್ಷೇತ್ರಕ್ಕೆ ಬರುವಂಥ ಸಮಯದಲ್ಲಿ ಒಂದು ಮಾತನ್ನು ಹೇಳಿದೆ. ಬರುವಂಥ ದಾರಿ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಸಮಯದಲ್ಲಿ ನಮ್ಮ ಹರಿನಾರಾಯಣ ಮಾಸ್ಟ್ರು ನಮಗೆ ಕಾಕತಾಳೀಯವಾಗಿ ಒಂದು ಕಡೆಯಲ್ಲಿ ಸಿಕ್ಕಿದ್ರು. ಈಗ ಅವರ ಇದರಲ್ಲಿ ನಾವು ಇಲ್ಲಿಗೆ ಬಂದೆವು. ಅದನ್ನು ಕಳೆದ ಶಂಕರನಾರಾಯಣ ಮಯ್ಯರ ಗಾಡಿ ಹಿಂದಿನಿಂದ ಸಿಗುವಾಗ ಅವರ ಗಾಡಿಯ ಹಿಂದೆ ಕಂಡು ಇಲ್ಲಿಗೆ ಬಂದೆವು. ಅದು ಆ ದೇವರ ಸಾನ್ನಿಧ್ಯ ಅನ್ನುವಂಥ ಒಂದು ರೀತಿಯಲ್ಲಿ ನಾನು ಅವತ್ತೇ ಹೇಳಿದ್ದೆ. ಆದರೆ ಕಾಕತಾಳಿಯೋ ದೇವರ ಅನುಗ್ರಹ ಇದೆರಡನ್ನೂ ಸಮೇತ ಮತ್ತೊಮ್ಮೆ ಪುನರ್ವಿಮರ್ಶಿಸಬೇಕು. ಇವತ್ತು ಸಮೇತ ಬರುವಂಥ ಸಮಯದಲ್ಲಿ ನಮ್ಮ ಶಂಕರನಾರಾಯಣ ಮಾಸ್ಟರ್ ಎಲ್ಲಿ ಸಿಕ್ಕಿದ್ರು, ಮಯ್ಯರು ಎಲ್ಲಿ ಸಿಕ್ಕಿದ್ರು ಅದೇ ಜಾತಿಯಲ್ಲಿ ಇವತ್ತು ವಸಂತ ಬೈಗಳು ಸಿಕ್ಕಿದ್ರು. ವಸಂತ ಬೈಗಳು ಸಿಕ್ಕಿ ಅವರ ಹಿಂದೆ ನಾನು ಇಲ್ಲಿಗೆ ಬಂದೆ. ಅರ್ಧಕ್ಕೆ ಮುಟ್ಟುವಂಥ ಸಮಯದಲ್ಲಿ ಅವರು ಎದುರು ನಿಲ್ಲಿಸಿ ನೀವು ಮುಂದೆ ಹೋಗಿ, ನಾನು ಹಿಂದೆ ಬರ್ತೇನೆ ಅಂತ ಹೇಳಿದ್ರು. ಅಂದರೆ ಅದರ ಅರ್ಥ ಏನಂತ ಹೇಳಿದ್ರೆ, ಈಗ ನಡೀತಿರೋದು ವಸಂತ ಮಾಸ. ವಸಂತ ಮಾಸದಲ್ಲಿ ಶಿಲಾನ್ಯಾಸ ಮಾಡುವಂಥ ಸಮಯದಲ್ಲಿ ವಸಂತ ಬೈಗಳೇ ನಮಗೆ ಎದುರು ಸಿಗುವಂಥ ಸಮಯದಲ್ಲಿ ವಸಂತ ಮಾಸಕ್ಕೂ ನಮ್ಮ ಶಂಕರನಾರಾಯಣ ದೇವರ ಸಾನ್ನಿಧ್ಯ ಎಷ್ಟು ಅವಿನಾಭಾವ ಸಂಬಂಧ ಅಂತ. ವಸಂತ ಮಾಸ ಎನ್ನುವಂಥದ್ದು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅದು ವರ್ಷದ ಪ್ರಾರಂಭದ ಮಾಸ, ಋತು, ವಸಂತ ಋತು. ವಸಂತ ಋತುವಿನಲ್ಲಿ ಎಲ್ಲ ಫಲಪುಷ್ಪಗಳು, ಮರಗಳು ಫಲಪುಷ್ಪವನ್ನು ಕೊಡುವಂಥ ಸಮಯ. ಅಂಥ ಫಲವನ್ನು ಕೊಡುವಂಥದ್ದೇ ವಸಂತ ಮಾಸ. ಅಂಥ ವಸಂತ ಋತುವಿನಲ್ಲೇ ನಮಗೆ ದೇವರ ಸಾನ್ನಿಧ್ಯದ ಶಿಲಾನ್ಯಾಸನ ನಡೆಸಲಿಕ್ಕೆ ಯೋಗ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಮುಂದಕ್ಕಿದು ಮರವನ್ನು ನಟ್ಟಿದ್ದೇವೆ, ಫಲ ಅತ್ಯಂತ ಗಟ್ಟಿಯಲ್ಲಿ ದೇವರು ಮುಂದಕ್ಕೆ ಕೊಡ್ತಾರೆ. ಇದು ದೃಢ ವಿಶ್ವಾಸವನ್ನು ಇರಿಸಿಕೊಂಡು ದೇವರ ಕಾರ್ಯದಲ್ಲಿ ನಾವೆಲ್ಲರೂ ಸಮೇತ ಮುಂದಡಿಯೋಣ. ಇದಕ್ಕೆ ಬೇಕಾಗಿರುವಂಥ ಎಲ್ಲ ತನು ಮನ ಧನದ ಪೂರ್ಣ ಸಹಕಾರವನ್ನು ಕೊಡಬೇಕೆನ್ನುವಂಥದ್ದು ಗುರುಗಳು ಸಮೇತ ನಮಗೆ ಆಜ್ಞಾಪಿಸಿದರು. ಅವರ ಪೂರ್ಣ ಅನುಗ್ರಹ ಆಶೀರ್ವಾದವು ನಮ್ಮ ಮೇಲೆ ಇದ್ದು ನಾವೆಲ್ಲರೂ ಸಮೇತ ನಮ್ಮಿಂದ ಎಷ್ಟಾಗದೋ ಅಷ್ಟನ್ನು ದೇವರ ಸನ್ನಿಧಿಗೆ ಸಮರ್ಪಿಸಬೇಕು. ಇದೇ ಮಾತು ನಮ್ಮ ನಿನ್ನೆ ಒಂದು ಕಡೆಯಲ್ಲಿ ನಾನು ಹೇಳಿದೆ. ನಿನ್ನೆ ಒಂದು ಕಡೆಯಲ್ಲಿ ಒಂದು ತರವಾಡಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಒಬ್ಬರು ಬಂದು ಹೇಳಿದರು, ನಮಗೆ ಕೊಡಲಿಕ್ಕೆ ಏನಿಲ್ಲ, ಆದರೂ ಸಮೇತ 1000 ರೂಪಾಯಿ ನಮಗೆ ತಿಂಗಳಿಗೆ ವರಮಾನ ಇರುವಂಥದ್ದು, ಏನೋ ಬೇರೆ ಕೆಲಸ ಗುಡಿಸುವಂಥ ಕೆಲಸ. ಈ 1000 ರೂಪಾಯಲ್ಲಿ 500 ರೂಪಾಯಿನ ನಾನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ. ಇನ್ನು 500 ರೂಪಾಯಿಲಿ ಈ ತಿಂಗಳ ಜೀವನ ನಿರ್ವಹಣೆ ನಮಗೆ ನೆರವೇರಿಸಬೇಕು ಎನ್ನುವಂಥ ಮಾತು ನಿನ್ನೆ ಹೇಳಿದರು. ಆಗ ನಾನು ಅವ್ರ ಹತ್ರ ನಿನ್ನೆ ಹೇಳಿದ ಮಾತು, ದೇವರು ಇದಿಷ್ಟು ದುಡ್ಡು ಕೊಡುವಂಥ ಯಾರೂ ಕೇಳಲಿಲ್ಲ. ಹಾಗೆಂತೇಳಿ ಆತ್ಮಾರ್ಥವಾಗಿ ಕೊಟ್ಟರೆ ಕೊಟ್ಟ 1 ವರ್ಷದ ಒಳಗೆ ಅದನ್ನು 2 ಪಟ್ಟು ಮಾಡಿ ನಮಗೆ ದೇವರು ಹಿಂದಿರಿಸಿ ಕೊಡ್ತಾನೆ. ಅದು ತುಂಬ ಅನುಭವದ ಮಾತು.
ನೀವು ಒಂದು ದೇವಸ್ಥಾನಕ್ಕೆ 500 ರೂಪಾಯಿ ಕೊಟ್ಟರೆ ಒಂದು ತಿಂಗಳಲ್ಲಿ ನಿಮಗೆ ಲಾಭಾಂಶ ಅದಕ್ಕಿಂತ ಡಬ್ಬಲ್ ಕೊಟ್ಟಲ್ಲಿ ಬಂದೇ ಬರ್ತದೆ. ಇಂಥ ಮಾತುಗಳು ತುಂಬ ಕಡೆಯಲ್ಲಿ ನಾವು ನೋಡಿದ್ದೇವೆ. ಕೆಲವರು ಇತ್ತೀಚೆಗೆ ನಮ್ಮ ತುಂಬ ಸಲ ವೇದಿಕೆಯಲ್ಲಿ ಹೇಳಿದ್ದೇನೆ, ನಮ್ಮ ಕೆ ಕೆ ಶೆಟ್ಟರು ಹಾಗೆ ಒಂದು ಕಡೆಯಲ್ಲಿ 1 ಲಕ್ಷ ಅಂತೇಳಿ ಕೊಡುವಾಗ 52 ದೇವಸ್ಥಾನದವರು ಕಳೆದ ನವರಾತ್ರಿ ಸಮಯದಲ್ಲಿ ನಮ್ಮ ಅವರ ಮಂಡಪ್ಪಳ್ಳ ಅಲ್ಲಿ 52 ದೇವಸ್ಥಾನದವರು ಬಂದಿದ್ದರು. ಅವರಿಗೆ 1 ಲಕ್ಷ 1.25 ಲಕ್ಷ 2 ಲಕ್ಷ ಅಂತೇಳಿ ಕೊಟ್ಟು ತುಂಬ ಕೊಟ್ಟರು. ಅವತ್ತು ಮಧ್ಯಾಹ್ನ ನಾನು ಅವ್ರ ಹತ್ರ ಕೇಳಿದೆ, ನೀವು ಈ ರೀತಿಯಲ್ಲಿ ಕೊಟ್ಟರೆ ಇವತ್ತೊಂದು 60 ಲಕ್ಷ ಕೊಟ್ಟು ಖಾಲಿ ಆಯಿತು, ಆಗ ನಿಮಗೆ ವರಮಾನ ಹೇಗೆ ಅಂದೆ. ನಾನು ಇದಕ್ಕೆ ನವರಾತ್ರಿ ಅಂತ್ಯದಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ಹೇಳಿ ಅವಾಗ ಹೇಳಿದ್ದು. ಹಾಗೆ ನವರಾತ್ರಿ ಅಂತ್ಯಕ್ಕೆ ಬರುವಂಥ ಸಮಯದಲ್ಲಿ ಅವರು ನನ್ನ ಹತ್ರ ಒಂದು ಮಾತನ್ನು ಹೇಳಿದರು, ವೇದಿಕೆಯಲ್ಲಿ ಹೇಳುವಂಥ ಮಾತಲ್ಲ, ಆದರೂ ಅವರು ಹೇಳಿರುವಂಥ ಮಾತು, ನಾನು ಕಳೆದ ಸಾರಿ ಕೊಟ್ಟದ್ದು 62 ಲಕ್ಷ ರೂಪಾಯಿ, ದೇವರು ನಮಗೆ ಕೊಟ್ಟದ್ದು 4 ಕೋಟಿ ರೂಪಾಯಿ ಅಂತ. ಅಂದರೆ ಆ ಒಂದು 9 ದಿವಸದಲ್ಲಿ ಅವರಿಗೆ ಆ ಶೇರ್ ಮಾರ್ಕೆಟೋ ಏನೋ ಅದರಲ್ಲಿ ಬಂದಂಥ ವರಮಾನ ಎಷ್ಟು ಅಂತ ಹೇಳಿದರೆ ಅದು ಯಾರು ಕೊಟ್ಟದ್ದು, ಅದು ದೇವರು ಕೊಟ್ಟದ್ದು ಅಂತ ಮಾತು ದೃಢ ವಿಶ್ವಾಸದಿಂದ ಅವರು ಹೇಳಿ